ಭಾಳ ಮುಖ್ಯ ಆಗ್ತದಪ್ಪ, ಭಾಳ ಮುಖ್ಯ ಆಗ್ತದೆ. ವಿದ್ಯಾ ವಿವೇಕ ಇವೆರಡೂ ಇರಲಿಲ್ಲ ಅಂದ್ರೆ ಏನಾಕೈತಿ ಅಂತಂದ್ರೆ ನಿಮ್ಗೊಂದು ದೃಷ್ಟಾಂತ ಹೇಳ್ತೀನಿ. ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಒಬ್ಬ ಮಗ ಇದ್ದ. ವಿದ್ಯಾವಂತ ಮಾಡ್ಬೇಕಂತಂದು 12 ಮಂದಿ ಮಾಸ್ತರ್ನಿಟ್ಟ. ಒಬ್ಬೊಬ್ಬ ಮಾಸ್ತರ್ ಕೂಲಿ ಜಮೀನು ಕೊಟ್ಟ. ಆದ್ರೆ ವಿದ್ಯಾವನಿಗೇನು ಬರಲಿಲ್ಲ. ಏನು ದೊಡ್ಡ ಪಟ್ಟಣಕ್ಕೆ ಸೇರಿಸಿದ್ರೆ ನನ್ನ ಮಗ ವಿದ್ಯಾವಂತನ ಆಗ್ಯಾನಂತ ತಿಳ್ಕೊಂಡು ದೊಡ್ಡ ಪಟ್ಟಣ ನೋಡಿ ಕಳಿಸಿದ. ಅಲ್ಲೇ ನಮ್ಮ ಶಿಸ್ತಾಗಿ ಉಣ್ಣೋದು, ಶಿಸ್ತಾಗಿ ತಿನ್ನೋದು, ಶಿಸ್ತು ತಿರುಗಾಡೋದು, ಶಿಸ್ತು ಕಲ್ತನೇ ಹೊರತು ವಿದ್ಯೆ ಏನೋ ಅವ್ನಿಗೆ ಹತ್ತಲಿಲ್ಲ. ಹಂಗೆ ಒಬ್ಬ ಚನ್ನಬಸಪ್ಪ ಬಡವ ವಿವೇಕಿ ಆಗಿದ್ದ, ವಿದ್ಯಾವಂತ ಇದ್ದ. ಹಂಗೆ ಶಹರಕ್ಕೆ ಒಂದು ದಿನ ಹೋದಾಗ ನಮ್ಮ ದನಿಯಾರ ಮಗ ಇಲ್ಲೇ ಓದ್ಲಿಕ್ಕತ್ತಾನ. ಒಂದು ಸ್ವಲ್ಪ ನೋಡ್ಕೊಂಡು ಮಾತಾಡ್ಸಿ ಹೋದ್ರಾತು ಅಂತಂದು ಯೋಚನೆ ಮಾಡೋದ್ರೊಳಗೆ ಅವನ ಬಂದ್ಬಿಟ್ಟ. ಚನ್ನಬಸಪ್ಪ ಹೆಂಗದಿಪ್ಪ, ಇಲ್ಲೇ ಒಂದು ಸ್ವಲ್ಪ ಕೆಲ್ಸಕ್ಕೆ ಬಂದಿದ್ರಿ, ನೋಡಿ ನೀವು ಎಷ್ಟು ವಿದ್ಯಾವಂತನಾಗ್ಯಾನ ಅಂದ್ಕೊಂಡು ಅಂತಂದು ಇಲ್ಲೇ ಬಂದಿದ್ರಿ, ನಿಮ್ಮನ್ನು ನೋಡ್ಬೇಕು ಅನ್ನೋದ್ರೊಳಗೆ ನೀವ ಬಂದ್ಬಿಟ್ರಿ. ಯಾಕೋ ಯಪ್ಪ ಏನಾಯ್ತು? ಎಲ್ಲ ಮನೆ ಕಡೆ ಕ್ಷೇಮ ಅಲ್ಲ, ಎಲ್ಲ ಚಲೋ ಐತ್ರಿ. ಸ್ವಲ್ಪ ಅನ್ಯಾಯ ಆಯ್ತು. ಏನು ಯಪ್ಪ ಹೇಳಿ ಏನಾಯ್ತು ಅಂತ ಹೇಳು ಯಪ್ಪ, ಹೇಳಿ ಏನಿಲ್ರಿ, ನಿಮ್ಮ ಹೆಂಡತಿ ರಂಡಿ ಆದ್ಲು. ಯಾವಾಗ? ಮೊನ್ನೆ ಆಗ್ಯಾರ, ನೀವು ಬರ್ಲಿ ಅಂತ ಇಟ್ಟಾರ ಅಂದ. ಏನು ಕಿಮ್ಮತ್ತಿನ ಅರ್ಬಿ ಹಾಕ್ಯಾನ, ಬಜಾರ್ದಾಗ ಓಡಾಡಿ ಕತ್ತಾನ. ಅಲ್ಲಿ ಕುಂತವ್ರಿಗೆಲ್ಲ ಕೇಳಿದ್ರಿ ಏನಾಯ್ತು ತಮ್ಮ, ಏನಾಯ್ತು? ಎಂತ ಚಂದ ಓಡಾಡ್ತಿದ್ದ, ಕುಂದಿರ್ತಿದ್ದ, ಆಡ್ತಿದ್ದ, ಮಾತಾಡ್ತಿದ್ದ ಅಂತ. ಏನಾಯ್ತು? ಏನು ಹೇಳಿದ್ವಿ ಹೋಗಂತಂದು. ನನಗೆ ನಾಚಿಕೆ ಆಕೈತ್ರಿ, ನೀವ ಕೇಳ್ರಿ ಅಂದವ. ಯಪ್ಪ ಹೇಳಿ, ನೀರು ಕುಡಿ ಕೂತ್ಕೋ. ಅಲ್ಲೋ ತಮ್ಮ ಏನಾಯ್ತು? ಯಪ್ಪ ನನ್ನ ಹೆಂಡ್ತಿ ರಂಡಿ ಆದ್ರಿ. ಅಲ್ಲೋ ನೀರ ಹೊತ್ತು ನನ್ನ ಹೆಂಡ್ತಿ ಹೆಂಗೆ ರಂಡಿ ಆಗ್ತಾಳ? ನೀವ ಹುಚ್ಚರದಿರಿ ಅಂದ. ಯಾಕ? ಅಲ್ರಿ, ನಾ ಇದ್ದಾಗ ನಮ್ಮ ಅಕ್ಕ ರಂಡಿ ಆಗ್ಯಾಳ, ನಾ ಇದ್ದಾಗ ನಮ್ಮ ಚಿಕ್ಕವ್ವ ರಂಡಿ ಆಗ್ಯಾಳ, ನಾ ಇದ್ದಾಗ ನಮ್ಮ ದೊಡ್ಡವ್ವ ರಂಡಿ ಆಗ್ಯಾಳ. ಏನು ಸಣ್ಣ ವಯಸ್ಸು ರಂಡಿ ಆಗೋದ್ರಾಗ ಏನು ದೊಡ್ಡ ಮಾತದ ಅಂದವ. ಇದಕ್ಕಂತಾರ ವಿವೇಕ ವಿದ್ಯಾವಂತಿಗೆ ಅಂತಂದು. ಅದಕ್ಕೆ ವಿವೇಕಿಗಳಾಗಬೇಕು, ವಿದ್ಯಾ ಕಲಿಬೇಕು ಅಂತಕ್ಕಂದು ಭಾಳ ಮುಖ್ಯ ಆಗ್ತದಪ್ಪ ಜೀವನದಾಗ. ಹಂಗೆ ನಮ್ಮ ಜನ ಭಾಳ ಜಾತಿ ಅಂತ ಹೊಟ್ಲಾಡಿಕತ್ತೀರಿ. ಬ್ಯಾಡ್ರಿಪ್ಪ ಬ್ಯಾಡ್ರಿ. ಯಾಕಂದ್ರೆ ನಾನು ಕಬೀರ್ನ ಮಾತಿನಾಗ ಶಬೀರ್ನ ಕಂಡೀನಿ, ದೀಪಾವಳಿಲಿ ಅಲಿನ ಕಂಡೀನಿ, ಕಾರ್ತಿಕದಾಗ ಕ್ರೈಸ್ತನ ಕಂಡೀನಿ, ಇನ್ನು ನಿಮ್ಮೊಳಗ ನೆಲ ಜಲ ಎಲ್ಲಾನು ಕಂಡೀನಿಪ್ಪ, ಎಲ್ಲಾನು ಕಂಡೀನಿ. ಈ ಜಾತಿ ಅಂತ ಹೊಡ್ಲಾಡಕ್ಕೆ ಹೋಗ್ಬೇಡ್ರಿ. ನನ್ನ ಭಕ್ತರು ನಮಗೆ ಭಾರತ ರತ್ನ ಕೊಡಲೇಬೇಕು, ಸಿಗ್ಲಿಕ್ಕಬೇಕು ಅಂತ ಒಂದಿಷ್ಟು ದಿನ ಹೋರಾಟ ಮಾಡ್ಲಿಕ್ಕೆ ಹತ್ತಿದ್ರು. ಅವ್ರಿಗೆಲ್ಲ ನಾ ಹೇಳೋದು ಇಷ್ಟಪ್ಪ, ಈ ಪ್ರಶಸ್ತಿ ಅಂತಕ್ಕದ್ದು ಹಠ ಮಾಡಿ ಪಡ್ಕೊಳ್ಳುವಂಥ ವಸ್ತು ಅಲ್ಲ. ನಾ ಜಂಗ ಮದಿ